ನಮಸ್ಕಾರ. ವಿಠಲ್ ರುಕ್ಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಕುದುರೆಹಾಳು ಚೇತನ್ ಅಂತ ಹೇಳಿ ಅವರ ಜಾತಕದ ವಿಶ್ಲೇಷಣೆ ನೋಡೋಣ, ಏನೇನಿದೆ ನೋಡೋಣ ಬನ್ನಿ. ನೋಡಿ, ಉತ್ತರ ಭಾದ್ರಪದ ನಕ್ಷತ್ರ ಮೀನ ರಾಶಿ ವೃಷಭ ಲಗ್ನದಲ್ಲಿ ಹುಟ್ಟಿದಾನೆ ಈ ಹುಡುಗ. ಹೌದಾ? ಚಂದ್ರ ಇಲ್ಲಿ ಇರುವುದರಿಂದ ಇದು ಮೀನ ರಾಶಿ ಆಯಿತು. ವೃಷಭ ಲಗ್ನ ಇದು ವೃಷಭ ಲಗ್ನ ಅಂತ ಹೇಳ್ತೇವೆ. ಹೌದಾ? ಈ ಜಾತಕದ ವಿಶ್ಲೇಷಣೆ ಮಾಡೋಣ, ಏನಿದೆ ಹೇಗಿದೆ ಅಂತ. ಯಾವತ್ತಿದ್ರು ಏನೇ ಇದ್ರು ಲಗ್ನನೇ ಬಿಡುವಂಗಿಲ್ಲ. ಯಾವ ಲಗ್ನ ಅದು ಬಹಳ ಇಂಪಾರ್ಟೆಂಟ್. ಬರೀ ರಾಶಿ ಅಷ್ಟೇ ನೋಡ್ಕೊತೇವೆ ನಾವು. ರಾಶಿಯಲ್ಲಿ ವ್ಯಕ್ತಿತ್ವವನ್ನು ಅಳಿಬಹುದು ಹೊರತು ಇಡೀ ಏನೋ ಆಗು ಹೋಗುಗಳನ್ನ ಅಳಿಯಕ್ಕಾಗಲ್ಲ. ಹಾಗಾಗಿ ಈ ವೃಷಭ ಲಗ್ನದಲ್ಲಿ ಹೌದಾ, ಫಸ್ಟ್ 1ನೇ ಮನೆ ಇದು. ಹೌದಾ? ಇದು 2ನೇ ಮನೆ, ಇದು 3, ಇದು 4, ಇದು 5, ಇದು 6, ಇದು 7, ಇದು 8, ಇದು 9, ಇದು 10. ಕರೆಕ್ಟಾಗಿ ಇದು 11ನೇ ಮನೆ ಚಂದ್ರ. ನೋಡಿ, ಕುಜನ ಮನೆಯಲ್ಲಿ ಇದು ವೃಷಭ, ಶುಕ್ರನ ಮನೆಯಲ್ಲಿ ಕುಜ ಬಂದು ಕೂತಿದ್ದಾನೆ 20 ಡಿಗ್ರಿ. ಕುಜ ಲಗ್ನದಲ್ಲಿ ಬಂದು ಕೂತಿದ್ರಿಂದ ಇಲ್ಲಿ ಏನಾಯ್ತು ಅಂದ್ರೆ ಮಾಂಗಲಿಕ ದೋಷ ಆಯ್ತು. ಏನಾಯ್ತು? ಮಾಂಗಲಿಕ ದೋಷ ಆಯ್ತು. ಮುಂದೆ ನೋಡೋಣ, ಮಾಂಗಲಿಕ ದೋಷ ಕ್ಯಾನ್ಸಲೇಷನ್ ಆಗುತ್ತೋ ಇಲ್ಲೋ ಅದನ್ನ ಮುಂದೆ ನೋಡೋಣ. ಹೌದಾ? ಆದ್ರೆ ಇಲ್ಲಿ ಕುಜ ಕೆಟ್ಟವನು. ನಿಮ್ಮ ಆರೋಗ್ಯದಲ್ಲಿ ಯಾವಾಗೂ ಕಿರಿಕಿರಿ ಇರುವುದೇ, ಮನಸ್ಸು ಯಾವತ್ತಿದ್ರೂ ಚಂಚಲ ಇರುವುದೇ. ಹೌದಾ? ವಿಪರೀತ ಹಠಮಾರಿತನ ಒಳ್ಳೆಯದಲ್ಲ. ಆದರೂ ಕುಜನಿಂದ ವಿಪರೀತ ಹಠಮಾರಿತನ ಮಾಡ್ತೀರಾ. ತಮ್ಗೆ ಏನ್ ಬೇಕೋ ಅದೇ ನಡ್ಕೊಂತೀರಾ. ತಂದೆ ತಾಯಿಗೆ ಇರಿಟೇಟ್ ಮಾಡ್ತೀರಾ. ಇದು ಕುಜನ ಈ ಮಾಂಗಲಿಕ ದೋಷದ ಏನು ಕ್ವಾಲಿಟಿಗಳಿಗೂ. ಹಾಗಾಗಿ ತಾವು ಬಿಟ್ಟು ಕುಜ ಶಾಂತಿ ಮಾಡಿಸ್ಕೊಳ್ಳೇಬೇಕು. ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ನಡೆಯಲ್ಲ. 2ನೇ ಮನೆಯಲ್ಲಿ ಯಾರು ಇಲ್ಲ. 3ನೇ ಮನೆಯಲ್ಲಿ ಶುಕ್ರ ಲಗ್ನೇಶ ಕೆಟ್ಟು ಬಿಟ್ಟಿದ್ದಾನೆ. ಹೌದಾ? ಇವನನ್ನ ನೀವು ಏನ್ ಮಾಡಿದ್ರು ಶಾಂತಿ ಮಾಡಕ್ಕಾಗಲ್ಲ. ಯಾಕಂದ್ರೆ ಲಗ್ನೇಶ 4ನೇ ಮನೆಯಲ್ಲಿ ಸೂರ್ಯ 13 ಡಿಗ್ರಿ ಇದ್ದಾನೆ, ಬುಧ 26 ಡಿಗ್ರಿ ಇದ್ದಾನೆ. ಆಮೇಲೆ ಶನಿ ನೋಡಿ 4ನೇ ಮನೆಯಲ್ಲಿ 5ನೇ ಮನೆ ಸ್ವಾಮಿ 4ನೇ ಮನೆ ಸ್ವಾಮಿ ಕೂಡಿದ್ರಿಂದ ಇಲ್ಲಿ ಒಂದು ಯೋಗ ಬುಧ ಆದಿತ್ಯ ರಾಜಯೋಗ. ನಾಲ್ಕನೇ ಮನೆಯಲ್ಲಿದೆ. 9ನೇ ಮನೆ ಸ್ವಾಮಿ 4ನೇ ಮನೆಯಲ್ಲಿ ಇರೋದ್ರಿಂದ ಇಲ್ಲಿ ಲಕ್ಷ್ಮೀನಾರಾಯಣ ಯೋಗ ಆಯಿತು. 5ನೇ ಮನೆ ಸ್ವಾಮಿ 9ನೇ ಸ್ವಾಮಿ ಮಿತಿಯಾಗಿದ್ರಿಂದ ಎರಡು ಕೂಡಿದ್ರಿಂದ ಲಕ್ಷ್ಮೀನಾರಾಯಣ ಯೋಗ ಆಯಿತು. ಹೌದಾ? ಬನ್ನಿ. ಹೌದಾ? ನೋಡಿ, ಇವು ಬಹಳ ಒಳ್ಳೆಯದು ಸರ್. ಇದು 4ನೇ ಮನೆಯಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, 100% ಅಲ್ಲ 1000% ಗ್ಯಾರಂಟಿ ಏನು ನಿಮ್ಗೆ ಗೌರ್ಮೆಂಟ್ ಜಾಬ್ ಆಗುತ್ತೆ. ಹೌದು, ಇಷ್ಟೆಲ್ಲ ಹೇಳ್ತೀರಾ ಗುರುಗಳೇ, ಗೌರ್ಮೆಂಟ್ ಜಾಬ್ ಆಗುತ್ತೆ ಅಂದ್ರೆ ಇವನು ಸರಿಯಾಗಿ ಓದ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ ಅಂದ್ರೆ ಮಾಂಗಲಿಕ ದೋಷ. ಯಾರಿರ್ಲಿ ಮಾಂಗಲಿಕ ದೋಷ ಕಳ್ಕೋಬೇಕು. ಪೂಜಾ ಪುನಸ್ಕಾರ ಹೋಮ ಅವನ ಮಾಡಲೇಬೇಕು. ಮಾಡಿದಾದ್ಮೇಲೆ ತಾನೇ ಕುಜ ದೋಷ ಹೋಗ್ತದೆ. ಇವೆಲ್ಲವೂ ಯೋಗಗಳು ಆಕ್ಟಿವ್ ಆಗ್ತವೆ. ಬಟ್ ಏನಾಗಿದೆ ಅಂದ್ರೆ ಕೇತು ಈಗ 12 ಡಿಗ್ರಿ ಇರೋದ್ರಿಂದ ಹೌದಾ, ತಾವು ದಯವಿಟ್ಟು ಏನ್ ಮಾಡ್ಬೇಕು, ಏನು ಕೇತು ಶಾಂತಿ ಒಂದು ಮಾಡಿಸ್ಲೇಬೇಕಾಗುತ್ತೆ. ಹೌದಾ? ಇಲ್ಲಿ ಬರೀತೀನಿ ಯಾವ್ಯಾವ ಶಾಂತಿ ಇರ್ತೇವೆ. ಹೌದಾ? ಇಲ್ಲೇ ಬುಧ ಆದಿತ್ಯ ರಾಜಯೋಗ. ಬುಧ ಆದಿತ್ಯ ರಾಜಯೋಗದಲ್ಲಿ ಹುಟ್ಟಿದವರು ಏನ್ ಮಾಡ್ತಾರೆ? ಅತಿ ಬುದ್ಧಿವಂತರಿರ್ತಾರೆ. ಅವ್ರ ಗೌರ್ಮೆಂಟ್ ಜಾಬ್ ಗ್ಯಾರಂಟಿ. ಸೆಕೆಂಡ್ ಒನ್, ಆಮೇಲೆ ಅವರು ಬಹಳ ಎತ್ತರ ಮಟ್ಟಿಗೆ ಬೆಳಿತಾರೆ. ಹೌದು, ಬಹಳ ಎತ್ತರಕ್ಕೆ ಹೋಗ್ತಾರೆ. ಕಾಲೇಜ್ ಪ್ರಿನ್ಸಿಪಲ್ ಆಗ್ಬೋದು, ಇಲ್ಲ ಅಂದ್ರೆ ಯಾವ್ದಾದ್ರು ರಾಜಕೀಯಕ್ಕೆ ಹೇಳಿ ಮಾಡಿಸಿದ ಜಾತಕ ಇದು. ಅಪ್ಪಿ ನೀವು ಮುಂದೆ ಜೀವನದಲ್ಲಿ ರಾಜಕೀಯ ಅಂತ ಎಂಟರ್ ಆದ್ರೆ 100% ಒಳ್ಳೆ ಸ್ಥಾನ ಮೇಲೆ ಇರ್ತೀರ. ಹಾಗೂ ಯಾಕಂದ್ರೆ ಸೂರ್ಯ 4ನೇ ಮನೆಯಲ್ಲಿ ತನ್ನ ಸ್ವಂತ ಮನೆಯಲ್ಲಿ ಬುಧನ ಜೊತೆ ಮತ್ತು ಶನಿ ಜೊತೆ ಇತಿಯಾಗಿರೋದ್ರಿಂದ 9ನೇ ಮನೆ ಸ್ವಾಮಿ ಅವನು ಶನಿ. ಹಾಗಾಗಿ ಬಹಳ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಅಂತ ಹೇಳ್ತಾ ಇಲ್ಲಿ ಕೇತು ಶಾಂತಿ ಮಾಡಿಸ್ಬೇಕು. ಇಲ್ಲಿ ಬುಧ ಆದಿತ್ಯ ರಾಜಯೋಗ, ಲಕ್ಷ್ಮೀನಾರಾಯಣ ಯೋಗನೂ ಅದ. ಹಾಗಾಗಿ ತಾಯಿಗೆ ಬಹಳ ಒಳ್ಳೆಯದು. ನೀವು ಹುಟ್ಟಿಂದ ತಾಯಿಗೆ ಬಹಳ ಸುಖ ಆಗ್ಬಿಟ್ಟಿರ್ತಾರೆ. 7ನೇ ಮನೆ ಗುರು ಕೆಟ್ಟವನು. ಮದುವೆಕ್ಕಿಂತ ಮುಂಚೆ ಬಿಫೋರ್ ಮ್ಯಾರೇಜ್ ನೀವು ಕುಜ ಮತ್ತು ಗುರು ಇಬ್ಬರದು ಶಾಂತಿ ಮಾಡಿಸ್ಲಿಲ್ಲ ಅಂದ್ರೆ ಮದುವೆ ಮುರಿದು ಬೀಳುತ್ತೆ, ಇಲ್ಲ ಅಂದ್ರೆ ಗದ್ದಲ ಆಗುತ್ತೆ.
10ನೇ ಮನೆ ರಾಹು ಬಹಳ ಒಳ್ಳೇದ್ರಿ. ಯು ವಿಲ್ ಬಿ ಇನ್ ಗೌರ್ಮೆಂಟ್ ಜಾಬ್. 11 ಮನೆ ಇಲ್ಲಿ ಚಂದ್ರ ಇದ್ದಾನೆ. ಈ ಚಂದ್ರ ಏನ್ ಮಾಡಿದಾನೆ ಅಂದ್ರೆ ಇಲ್ಲಿ ಕೇಮದ್ರುಮ ದೋಷ ಅಂತ ಕೇಮದ್ರುಮ ದೋಷ ಜನರೇಟ್ ಆಗಿದೆ ಈ ಮನೆಯಲ್ಲಿ 3ನೇ ಮನೆ ಸ್ವಾಮಿಯಿಂದ. ಹಾಗಾಗಿ ತಮಗೆ ಹಿನ್ನಡೆ ಆಗ್ತಾ ಇದೆ. ಬನ್ನಿ 1, 2, 3, 4 ನೋಡಿ, ಗುರು ಶಾಂತಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಶನಿಯ ದೃಷ್ಟಿ 9ನೇ ದೃಷ್ಟಿ ಇಲ್ಲಿ ಬಿದ್ದಿದೆ. ಹಾಗಾಗಿ ಗುರು ಶಾಂತಿ ಮಾಡೋ ಅವಶ್ಯಕತೆ ಇಲ್ಲ. ಕರೆಕ್ಟಾ? 4, 5, 6, 7 ಅದ ನೋಡಿ. 1, 2, 3, 4 1ನೇ ದೃಷ್ಟಿ. 5, 6, 7, 8, 9, 10 ಕುಜನ ಶಾಂತಿ ಮಾಡೋಂಗಿಲ್ಲ. ಕುಜ ಇದು ಮಾಂಗ್ಲಿಕ ದೋಷ ಹೋಯ್ತು. ಮಾಂಗ್ಲಿಕ ದೋಷ ಏನಾಯ್ತು? ಕ್ಯಾನ್ಸಲ್ ಆಯ್ತು. ಹೌದಾ? ಕುಜ ಶಾಂತಿ ಮಾಡುವಾಗಿಲ್ಲ. ಯಾಕಂದ್ರೆ ಶನಿಯ ದೃಷ್ಟಿ ಎಲ್ಲಿ ಬಿದ್ದಿದೆ? ಕುಜನ ಮೇಲೆ ಬಿದ್ದಿದೆ. ಹಾಗಾದ್ರೆ ಈ ಜಾತಕದಲ್ಲಿ ಏನ್ ಮಿಸ್ಟೇಕ್ ಇದೆ? ಈ ಜಾತಕದಲ್ಲಿ ಚಂದ್ರ ಕೆಟ್ಟಿದ್ದಾನೆ. ಚಂದ್ರ ಯಾರು? ಚಂದ್ರ ಮನಸ್ಸು ಕಾರಕ, ನೀರು, ಮನಸ್ಸನ್ನ ಚಂಚಲಗೀಡು ಮಾಡ್ತಾನೆ. ಅದಕ್ಕೆ ಹೇಳೋದು ನಾವು ಕೇಮದ್ರುಮ ದೋಷ ಇಲ್ಲಿ ಜನರೇಟ್ ಆಗಿದೆ ಅಂತ. ಯಾವುದೇ ರೀತಿಯಿಂದನೂ ಅದು ಏನಾಗಿಲ್ಲ. 1, 2, 3, 4, 5ನೇ ಮನೆ ನೋಡ್ತಾನೆ. ಹಾಗಾಗಿ ನೋಡಿ ಇಲ್ಲಿ ಈ ಜಾತಕದಲ್ಲಿ ಫಸ್ಟ್ ಲಕ್ಷ್ಮೀನಾರಾಯಣ ಯೋಗ ಇದೆ. ಎರಡನೇದು ಗೌರ್ಮೆಂಟ್ ಜಾಬ್ 100% ಇದೆ. ಹೌದಾ? ಆಮೇಲೆ 3ನೇದು ಸೂರ್ಯ 4 ಮತ್ತು 9ನೇ ಮನೆ ಸಂಕುಟದಿಂದ ಕುಬೇರ ಯೋಗನೂ ಇದೆ. ಹೌದಾ? ಬಟ್ ಈ ಪ್ರಾಬ್ಲಮ್ ಆಗಿದ್ದೇನಂದ್ರೆ ಮಾಂಗ್ಲಿಕ ದೋಷ. 1ನೇದು ಮಾಂಗ್ಲಿಕ ದೋಷ ಏನಿದೆ? ಕ್ಯಾನ್ಸಲ್ ಆಗಿದೆ. ಯಾರಿಂದ? ಶನಿಯ ದೃಷ್ಟಿಯಿಂದ. ಹೌದಾ? ಹಾಗೂ ಗುರುನ ನೀಚತನ ಕ್ಯಾನ್ಸಲ್ ಆಗಿದೆ. ಹೌದಾ? ಬಟ್ ಚಂದ್ರನಿಂದ ಆಗುವಂತ ಕೇಮದ್ರುಮ ದೋಷ ಏನಿದೆಯಲ್ಲ, ಕೇಮದ್ರುಮ ದೋಷವನ್ನ ನೀವು ಚಂದ್ರಶಾಂತಿ ಮಾಡಿಸ್ಕೊಳ್ಳೇಬೇಕು. ಚಂದ್ರಶಾಂತಿ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಮನಸ್ಸು ಹತೋಟಿಯಲ್ಲಿರಲ್ಲ. ರಾಂಗ್ ಡಿಸಿಷನ್ ತಗೋತೀರಾ. ಜೀವನದಲ್ಲಿ ಸಿಗುವಂತ ಲಾಭವನ್ನು ಕಳ್ಕೋತೀರಾ. ನೋಡಿ, ಈ ಶನಿಯಿಂದ ಶನಿಯ 4ನೇ ದೃಷ್ಟಿ ಗುರುನ ನೀಚತ್ವವನ್ನು ಬಿಟ್ಟಾಕ್ತು. ಶನಿಯ 10ನೇ ದೃಷ್ಟಿ ಕುಜ ದೋಷವನ್ನು ಕ್ಯಾನ್ಸಲ್ ಮಾಡ್ತು. ಆದ್ರೆ ಚಂದ್ರನಿಗೆ ಯಾವುದೇ ರೀತಿ ದೃಷ್ಟಿ ಇಲ್ಲ. ಹಾಗಾಗಿ ರಾಹು ಕೆಟ್ಟವನಲ್ಲ. ಇಲ್ಲಿ ಕೇತು ಆಲ್ಮೋಸ್ಟ್ ಆಲ್ ಕೆಟ್ಟವನೇ. ಕೇತು ಶಾಂತಿ ಮುಂದೆ ಮಾಡಿಸ್ಕೊಳ್ಳಿ. ಇಲ್ಲ ಸೂರ್ಯನಿಂದ ಅಸ್ತ ಆಗ್ತಾನೆ, ತಲೆ ಕೆಡಿಸ್ಕೋಬೇಡಿ. ತಾವು ದಯವಿಟ್ಟು ಬಿಟ್ಟು ಏನ್ ಮಾಡ್ಬೇಕು? ನೀವು ಚಂದ್ರ ಶಾಂತಿನ ಮಾಡಿಸ್ಕೊಳ್ಳಿಲ್ಲ ನಡೆಯಲ್ಲ. ಕೇಮದ್ರುಮ ದೋಷ ಕರ್ಮಕಾಂಡಿ ಬ್ರಾಹ್ಮಣರ ಕಡೆಯಿಂದ ಪದ್ಧತಿ ಇರ್ತಾವು. ಚಂದ್ರಶಾಂತಿ ಮಾಡಿಸ್ಕೊಂಡಿದ್ದ ಕರೆ ಆದರೆ ನಿಮ್ಮ ಮನಸ್ಸು ಹತೋಟಿಯಲ್ಲಿ ಬರುತ್ತೆ, ವಿದ್ಯೆಯಲ್ಲಿ ಮುಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶೇಷ ಮುಗಿಸ್ತೇನೆ. ನಮಸ್ಕಾರ.